ಶೀ ಅದೇನೋ ಅಂತಿಂತ ಒಂದೇ ಬಲ್ಲಲ್ಲಿ ಎರಡು ನೋಡ್ಬೇಕಂತ ಕೊಡಲ್ಲ. ಗಿರಿ ಅಮ್ಮ ತಕ ಹೋಯ್ತವನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೂಲ್ಯ ಸೋಮಶೇಖರ್. ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿರೋ ಪ್ಲೇಸ್ ತೋರಿಸ್ತೀನಿ. ನಾವು ಬೇಸಿಕಲಿ ಹಾಸನವರು, ಹಾಸನ್ ಡಿಸ್ಟಿಕ್ ಚನ್ನರಾಯಪಟ್ಟಣ ತಾಲೂಕವರು. ಈ ಪ್ಲೇಸ್ ಇರೋದು ಚನ್ನರಾಯಪಟ್ಟಣದಲ್ಲಿ. ಆಲ್ಮೋಸ್ಟ್ ಚನ್ನರಾಯಪಟ್ಟಣ ಸರೌಂಡ್ ಇರೋರ್ಗೆಲ್ಲರಿಗೂ ಈ ಪ್ಲೇಸ್ ಗೊತ್ತೇ ಇರುತ್ತೆ. ಈ ಪ್ಲೇಸ್ಗೆ ಎಂಟ್ರಿ ಫೀಸ್ ಕೂಡ ಇದೆ. ಫುಲ್ ಟಿಕೆಟ್ 20 ರೂಪೀಸು, ಹಾಫ್ ಟಿಕೆಟ್ 10 ರೂಪೀಸು. ಗ್ರೀನರಿ ಮಾತ್ರ ಸಖತ್ತಾಗಿದೆ. ಫೋಟೋ ಶೂಟ್ ಮಾಡಿಸೋರ್ಗಂತೂ ಮಾಡಿಸಿರೋ ಪ್ಲೇಸ್ ಇದು, ಸಖತ್ತಾಗಿದೆ. ಮತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. ರಾಜ್ಯದ ಪ್ರಾಣಿ ಯಾವುದು, ಪಕ್ಷಿ ಯಾವುದು, ಕೀಟ ಯಾವುದು, ಚಿಟ್ಟೆ ಯಾವುದು, ಈ ಥರ ತುಂಬ ವೆರೈಟೀಸ್ ಇದ್ವು. ನಮ್ಗೆ ಎಷ್ಟೊಂದು ವಿಷಯ ಗೊತ್ತೇ ಇಲ್ಲ. ಅಲ್ಲಿ ತುಂಬ ಎಲ್ಲ ಇನ್ಫಾರ್ಮೇಶನ್ ಇತ್ತು. ಅದೊಂಥರ ಯುನೀಕ್ ಅಂತ ಅನ್ನಿಸ್ತು. ಮತ್ತೆ ಅಲ್ಲಿ ಫೋಟೋ ಶೂಟ್ ಜೊತೆಗೆ ಇನ್ನು ಗೇಮ್ಸ್ ಎಲ್ಲ ಇದಾವೆ. ಈ ಗೇಮ್ ಅಂತೂ ಕ್ರೇಜಿ ಇದೆ. ನನಗಂತೂ ಆಡೋದಕ್ಕೆ ಫುಲ್ ಭಯ ಆಗ್ತಾಯಿತ್ತು. ಕಣ್ಣು ಮುಚ್ಚಿದ್ರೆ ಎಲ್ಲೋ ಬೇರೆ ಕಡೆ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾಯಿತ್ತು. ಬಿದ್ದೋಗ್ಬಿಡ್ತೀನಿ ಅಂತ ಅನ್ನಿಸ್ತಾಯಿತ್ತು. ಮತ್ತು ಲಾಸ್ಟ್ ಕೂತಿರೋದ್ಕೊಂಡು ತುಂಬ ಭಯ ಆಗ್ತಾಯಿತ್ತು. ಬಿದ್ದೋಗ್ಬಿಟ್ರೆ ಏನು ಮಾಡೋದು, ಕಿತ್ಕೊಂಡು ಬಿದ್ದೋಗ್ಬಿಡ್ತೈತೆ, ಅದು ರೋಲ್ ಆಗ್ತಿರೋದೇನೆ ಅಂತ ಅನ್ನಿಸ್ತಾಯಿತ್ತು. ಜಾಗ ಚೇಂಜ್ ಮಾಡಿದ್ಮೇಲೆ ಓಕೆ. ಮತ್ತು ಕಣ್ಣು ಮುಚ್ಚಿರೋಂತೂ ಫುಲ್ ಚಕ್ಕರ್ ಹೊಡ್ದಂಗೆ ಆಗ್ತಾಯಿತ್ತು. ಬಿದ್ದೋಗ್ತಾಯಿದ್ದೀವಿ, ಎಲ್ಲೋ ಬೇರೆ ಕಡೆ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾಯಿತ್ತು. ಈ ಗೇಮ್ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಲ್ಲ. ಲಾಸು ಒಂದೇ ಸತಿ ಹಿಂದಕ್ಕೆ ಹೋಗ್ಬೇಡ. ಗಿರಿ ಅಮ್ಮ ತಕ ಹೋಯ್ತವನೆ. ಇದೆಲ್ಲದ್ರ ಜೊತೆಗೆ ಈ ಪಾರ್ಕ್ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಬೋಟಿಂಗ್. ಇಲ್ಲಿ ಬೋಟಿಂಗ್ ಕೂಡ ಇದೆ. ಬೋಟಿಂಗ್ ಮಾತ್ರ ಸಕ್ಕತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇಷ್ಟೊತ್ತು ಎಂಜಾಯ್ ಮಾಡಿದ್ವಿ ಅಂತಂದರೆ, ನಾವು ಆ್ಯಕ್ಚುಲಿ ಹೋಗಿದ್ದು ಆಫ್ಟರ್ನೂನ್ 3:30 ಮೇಲೆ ಹೋಗಿದ್ವಿ. ಸೊ ಅವಾಗ ಅಷ್ಟು ಜನಗಳು ಯಾರೂ ಇರಲಿಲ್ಲ. ಸೊ ತುಂಬ ಹೊತ್ತು ನಮಗೆ ಆಟಾಡೋಕ್ಕೆ ಬಿಟ್ಟರು. ಈ ಪಾರ್ಕು ಬೋಟಿಂಗಿಗೆ, ಗೇಮ್ಸಿಗೆ ನೆಕ್ಸ್ಟ್ ಲೆವೆಲ್ ಆದರೆ, ಇನ್ನೂ ಸ್ವಲ್ಪ ಜನ ರಿಫ್ರೆಶ್ ಮಾಡೋದಕ್ಕೆ, ತಣ್ಣ ಗಾಳಿ ಅದು ರಿಫ್ರೆಶ್ ಮಾಡೋದಕ್ಕೋಸ್ಕರನೇ ಬರ್ತಾರೆ. ಅಲ್ಲಿಂದ ನಾವು ಮನೆಗೆ ಹೋಗ್ಬಿಟ್ಟು ರಿಫ್ರೆಶ್ ಆಗಿ ಮತ್ತೆ ಹೊರಟಿದ್ದು. ಚನ್ನರಾಯಪಟ್ಟಣದಲ್ಲಿ ಅವತಾರ್ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಫಸ್ಟ್ ಟೈಮ್ ಅವತಾರ್ ಎಕ್ಸಿಬಿಷನ್ ನಮ್ಮ ಚನ್ನರಾಯಪಟ್ಟಣದಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೊರಟ್ವಿ. ಅದು ನ್ಯೂ ಬಸ್ ಸ್ಟಾಪ್ ಹತ್ರ ಲೊಕೇಟ್ ಆಗಿರೋದು. ಟೈಮಿಂಗ್ಸ್ ಬಂದು 5:30 to 10 o'clockವರೆಗೂ ಇತ್ತು. ಒಳಗೆ ಹೋದಾಗ ಫುಲ್ ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಬೇರೆ ಎಲ್ಲೋ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಅಕ್ಕ ಇನ್ನೊಂದ್ಸತಿ ಕೊಡಿ, ಇನ್ನೊಂದ್ಸತಿ.
ಅವತಾರ್ ಎಕ್ಸಿಬಿಷನಲ್ಲಿ LKG ಇಂದ 10th ಸ್ಟ್ಯಾಂಡರ್ಡ್ವರೆಗೂ ID ಕಾರ್ಡ್ ತೋರಿಸಿದ್ರೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಅಂತ ಇತ್ತು. ಸೊ ನಮಗೆ ಅದು ಆ್ಯಕ್ಚುಲಿ ಗೊತ್ತಾಗಿದ್ದು ಮುಗಿಸ್ಕೊಂಡು ಎಕ್ಸಿಬಿಷನ್ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ. ಎರಡು ಬೀಳ್ಬೇಕಾ? ದೂರ ಇರೋದು ಎರಡು ಬೀಳ್ಬೇಕಣ. ಮಧ್ಯಕ್ಕೆ ಕರೆಕ್ಟಾಗಿ ಗುರಿ ಹೊಡಿಬೇಕು. ಓಯ್ ಒಂದೇ ಬಲ್ಲಲ್ಲಿ ಎರಡು ನೋಡಿಬೇಕಂತ. ಹಾಂ, ಅವರೆಲ್ಲ ಟ್ರಿಕ್ಸ್ ಅದೆಲ್ಲ. ಹಾಂ, ಓ ಆಗಲ್ಲ ಕಣ. ಮಾಡಪ್ಪ, ಆಡು 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 ಹೋಗ್ಲಿ, ಆಡು. ಇರು ಒಂದು ನಿಮಿಷ ಇರು, ಅವ್ನು ಆಡ್ಲಿ ಇರು ಒಂದು ನಿಮಿಷ. ಹೊಡೆದೇನಾ? ಹೊಡೆದ್ಬಿಟ್ಟ? ಏ ಬಾ 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 ಸಾಕು ಬಾ ಬಾ, ಹೊಡೆಯಲ್ಲ ಬಾ ನೀನು. ನೀವು ಮಾಡಿದ್ನಾ? ಕುಕ್ಕರ್ ಎಲ್ಲ ಫ್ರೀ ಕೊಡ್ತಾರೆ ನೋಡು. ಎಲ್ಲಿ ಗುರು ಡ್ಯಾಶ್ ಆ್ಯಂಡ್ ಡ್ಯಾನ್ಸು, ಜಾಯಿಂಟ್ ವೀಲು, ಹೀಗೆ ತುಂಬ ಗೇಮ್ಸ್ ಇದ್ವು. ಚಿಕ್ಕ ಮಕ್ಳಿಗಂತೂ ವೆರೈಟೀಸ್ ಆಫ್ ಗೇಮ್ಸ್ ಇದ್ವು. ನಾನು ಪರ್ಸ್ನಲಿ ಜಾಯಿಂಟ್ ವೀಲ್ನ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅದಕ್ಕೆ ಜಾಯಿಂಟ್ ವೀಲ್ ಆಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಟಿಕೆಟ್ ತಗೊಳ್ಳೋಣ ಅಂತ ಕೌಂಟರ್ ಹತ್ರ ನಿಂತಿದ್ವಿ. ನನಗಲ್ಲಿ ಪಾರ್ಕಲ್ಲಿ ಆಡಿದ ಗೇಮಿಂದ ಹೊಟ್ಟೆ ತೊಳಸ್ದಂಗೆ ಆಯ್ತಾಯಿತ್ತು. ನಂಗೆ ತಲೆ ತಿರ್ಗೋ ಥರ ಒಂಥರ ವಾಮಿಟ್ ಸೆನ್ಸೇಷನ್ ಆಗ್ತಾಯಿತ್ತು. ನನಗೆ ಗೇಮ್ ಆಡ್ಲೋ ಬೇಡವಾ ಅಂತ ಡೌಟಲ್ಲೇ ಇದ್ದೆ. ಎಲ್ಲ ಇದರಲ್ಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟೆ ಹೊರಟೆ. ಇದು ಗೇಮ್ ಏನು ಸ್ಟಾರ್ಟಿಂಗ್ ಏನು ಅನ್ನಿಸ್ತಿಲ್ಲ, ಮೇಲೆ ಹೋದಾಗ ನಿಧಾನಕ್ಕೆ ಹೋಗ್ತಾ ಇತ್ತು. ಸೊ ಎಲ್ಲರನ್ನೂ ಅಲ್ಲಿ ಕವರ್ ಮಾಡಬೇಕಿತ್ತಲ್ಲ ಜನಗಳನ್ನ, ಅದಕ್ಕೆ. ಆಮೇಲೆ ಹೋಗ್ತಾ ಹೋಗ್ತಾ ಸ್ಪೀಡ್ ಆದಂಗೆ ನನಗೆ ಫುಲ್ ಭಯ ಆಗ್ತಾಯಿತ್ತು. ಅಲ್ಲೆಲ್ಲ ನೋಡಿದರೆ ಕೂಗಾಡ್ತಾ ಇದ್ದಾರೆ. ನನಗೆ ಎಂಜಾಯ್ ಮಾಡೋಕ್ಕಾಗಲಿಲ್ಲ, ಫುಲ್ ಭಯ ಆಯಿತು ಫಸ್ಟ್ ಟೈಮ್ ಆಗಿದ್ದರಿಂದ. ಹೇಳೋಣ ಹಿಂಗೆ ಬಂದಾತ. ಲಾಸ್ಯ ನಮ್ಮ ಜೊತೆ ಬರಲಿಲ್ಲ, ಅವಳು ಭಯ ಪಡ್ಕೊಂಡ್ಲು ಬರೋದಕ್ಕೆ. ಸೊ ಅದಕ್ಕೆ ಅವಳಿಗೆ ಅಲ್ಲೇ ಏನಾದರೂ ಚಿಕ್ಕ ಗೇಮ್ ಆಡ್ಸೋಣ ಅಂತ. 20+ ಗೇಮ್ಸ್ ಇದ್ವು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದರು. ಆ ಗೇಮ್ ಆಡಾದ್ಮೇಲೆ ಇನ್ನೊಂದು ಗೇಮ್ ಆಡಬೇಕಂತ ಅಡ್ಡ ಮಾಡಿದ್ಲು. ಅದಕ್ಕೆ ಇನ್ನೊಂದು ಗೇಮ್ ಆಡ್ಸೋಣ ಅಂತ ಕರ್ಕೊಂಡೋದ್ವಿ. ಅದು ಅಲ್ಲಿ ಯಾರೂ ಜನನೇ ಇರಲಿಲ್ಲ, ಮಕ್ಕಳೇ ಇರಲಿಲ್ಲ. ಇವ್ರು ಎಷ್ಟೊತ್ತು ಆಡಿದ್ರು ನಮಗೆ ಬೇಜಾರಾಗಿ ಕರ್ಕೊಂಡು ಹೋಗೋವರೆಗೂ ಆಟಾಡಿದರು. ಟೈಮಿಂಗ್ಸ್ ಇಲ್ಲ ಏನಿಲ್ಲ, ಎಷ್ಟೊತ್ತಾದರೂ ಆಟಾಡ್ಬೋದಾಗಿತ್ತು. ಅವ್ರಿಗೆ ಇಷ್ಟ ಬಂದಂಗಂತೂ ಮಕ್ಕಳು ಫುಲ್ ಎಂಜಾಯ್ ಮಾಡಿದರು. ಈ ಕಡೆ ಆ ಕಡೆ ಅಕ್ಕ ವಿಡಿಯೋ ಮಾಡ್ಕೊತಾವಳೆ. ಮತ್ತೆ ಒಂದು ಏಟ್ ಹಾಕತ್ತೆ ವಿಡಿಯೋ ಮಾಡ್ಕೊತಾವಳೆ. ಶೀ ಅದೇನೋ ಅಂತಿಂತೀನಿ, ನಂಗೊಂಚೂರು ಕೊಡ. ತಿಂದಾದ್ಮೇಲೆ ಬೇಕೇನಕ್ಕ? ಇಲ್ಲ ಇನ್ನೊಂಚೂರು ಹೊಡೆಕ್ ಹೋಗೋದು ಕೇಳಿ. ಯಾವ್ದು ಸುಮ್ಮನೆ ಬಾಯಿ ಹೀಗೆ ಫುಲ್ ತರಲೆ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಿದ್ರೆ ಹಂಗೆ ಒಂದು ಫಲೂಡ ತಿಂದ್ಕೊಂಡು ನಮಗಿಂತ ಮುಂಚೆ ಮನೆಗೆ ಹೋಗಿದ್ದವ್ರಿಗೆ ಪಾರ್ಸಲ್ನು ತಗೊಂಡು ಹೊರಟ್ವಿ ಅಲ್ಲಿಂದ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋಣ, ಯಾಕೆಂದರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯ ಅಲ್ಲ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್.